ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬೆಂಗಳೂರಿಗರಿಗೆ ವೀಕೆಂಡ್ ನಲ್ಲಿ ವರುಣನ ಬಿಗ್ ಶಾಕ್. ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತ ಮಳೆ, ನಿನ್ನೆ ರಾತ್ರಿ ಸುರಿದಂತ ಮಳೆಯಿಂದಾಗಿ ಹಲವು ಭಾಗದಲ್ಲಿ ಅವಾಂತರ ಆಗಿದೆ. ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ ಆದರೂ ಕೂಡ ನೀರು ಹಾಗೆ ಲಾಗ್ ಆಗಿರುವಂತಹ ಕಾರಣ 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಹೆಚ್ಚು ಬೈಕ್ಗಳು ಹಾನಿಗೊಳಗಾಗಿರೋದು ಯಲಹಂಕ, ಬಸವೇಶ್ವರ ನಗರ ಸೇರಿ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ನಿನ್ನೆ ಸುರಿದಂತ ಮಳೆಗೆ ಬೆಂಗಳೂರಿನ ಯಲಹಂಕ ತತ್ತರಿಸಿದೆ. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ನುಗ್ಗಿದಂತ ನೀರು. ಯಲಹಂಕ ಭಾಗದಲ್ಲಿ ಪ್ರತಿ ಬಾರಿ ಮಳೆ ಆದಾಗ್ಲೂ ಕೂಡ, ಯಲಹಂಕ ಅಂತಲ್ಲ ಬೆಂಗಳೂರಿನ ಬೇರೆ ಬೇರೆ ಭಾಗ, ಆದ್ರೆ ಈ ಭಾಗ ಅಂತೂ ಇದೆಯಲ್ಲ, ಇಲ್ಲಿ ಬಹಳ ಅಪಾರ್ಟ್ಮೆಂಟ್ಗಳಿವೆ. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಕೆಳಗಡೆ ಪಾರ್ಕ್ ಆಗಿರುವಂತಹ ಕಾರು, ಬೈಕು ಎಲ್ಲವೂ ಕೂಡ ನೀರಲ್ಲಿ ಮುಳುಗಿವೆ. ಮನೆಯಿಂದ ಹೊರಬರಕ್ಕೂ ಕೂಡ ನಿವಾಸಿಗಳು ಪರದಾಡ್ತಿದ್ದಾರೆ. ಈಗ ಅಗತ್ಯ ವಸ್ತುಗಳನ್ನು ಹಿಡಿದು ಖಾಲಿ ಮಾಡ್ತಿರುವಂತಹ ಯುವಕರು, ಬೋಟ್ ಮೂಲಕ ನಿವಾಸಿಗಳ ಸ್ಥಳಾಂತರ ಆಗ್ತಿದೆ ಅಲ್ಲಿಂದ. ಸ್ಥಳಕ್ಕೆ ಶಾಸಕ ಎಸ್.ಆರ್. ವಿಶ್ವನಾಥ್ ಭೇಟಿ ನೀಡಿದ್ದಾರೆ. ಬೆಂಗಳೂರು ಎಷ್ಟು ಮಟ್ಟಿಗೆ ಡೆವಲಪ್ ಆಗ್ತಿದೆ ಅಂತ, ಅದು ಕೂಡ ಬೆಂಗಳೂರಿನ ಈ ಹೊರವಲಯ ಔಟ್ಸ್ಕರ್ಟ್ಸ್ ಏನಿದೆ ಆ ಭಾಗದಲ್ಲಂತೂ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ತಲೆ ಎತ್ತಾ ಇವೆ. ಆದರೆ ಸೂಕ್ತ ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಏನು ಕತೆ ಅನ್ನೋದು ಇವ್ರಿಗೆ ಕ್ಲಾರಿಟಿ ಇಲ್ಲ. ಭಾಳ ದೊಡ್ಡ ದೊಡ್ಡ ಇಂಜಿನಿಯರ್ಗಳೇ ಸೇರಿ ಮಾಡಿರುವಂಥ ಪ್ಲ್ಯಾನಿಂಗ್ಗಳು. ಆದರೆ ಸರಿಯಾಗಿ ಒಂದು ಮಳೆ ಹೊಡೆದ್ರೆ ಯಾವ ಪ್ಲ್ಯಾನ್ಗಳು ನಿಲ್ಲಲ್ಲ. ನೋಡಿ, ಈ ಥರ ನೀರು ನಿಂತಿರುತ್ತಷ್ಟೇ. ನೀವೀಗ ನೋಡ್ತಾ ಇದ್ರ ದೃಶ್ಯದಲ್ಲಿ ಒಂದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಇದು. ಭಾಳಷ್ಟು ಮಂದಿ ಬೇಸಿಗೆ ಟೈಮಲ್ಲಿ ಹೋಗಿ ಅಪಾರ್ಟ್ಮೆಂಟ್ ಖರೀದಿ ಮಾಡ್ತಾರೆ. ಮಳೆ ಬಂದಾಗ ಏನು ಪರಿಸ್ಥಿತಿ ಆ ಫ್ಲ್ಯಾಟ್ ತಗೊಂಡವನಿಗೂ ಗೊತ್ತಿರಲ್ಲ. ಆದರೆ ಮಳೆ ಬಂದಾಗ ಅಲ್ಲಿನ ನಿಜವಾದಂಥ ರಿಯಾಲಿಟಿ ಗೊತ್ತಾಗುತ್ತೆ. ಕಾರೆಲ್ಲ ಮುಳುಗಿದಾಗ ಅದನ್ನು ಈಗ ಸರ್ವಿಸ್ ಸೆಂಟರ್ ಬಿಟ್ಟಾಗ ಬಿಲ್ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ, ಓ ಈ ಅಪಾರ್ಟ್ಮೆಂಟ್ ಪರಿಸ್ಥಿತಿ ಹೀಗಿದೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಟ್ಟು ಅಲ್ಲಿ ತಗೊಂಡಿರ್ತಾರೆ. ಆದರೆ ಸದ್ಯಕ್ಕೆ ಮಳೆ ಬಂದಾಗ ನೀವಲ್ಲಿ ನೋಡಿ ಪರಿಸ್ಥಿತಿ ಹೇಗಿದೆ ಅಂತ. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ನುಗ್ಗಿದಂಥ ನೀರು, 80ಕ್ಕೂ ಹೆಚ್ಚು ಕಾರ್, 100ಕ್ಕೂ ಅಧಿಕ ಬೈಕ್ಗಳು ಮುಳುಗಡೆ ಆಗಿವೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಕೆಐ ಏರ್ಪೋರ್ಟ್ ಅನ್ನು ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿ 7ರ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಇದೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರತಿ ಬಾರಿ ಜೋರಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಅಂದ್ರೆ 9 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಈ ಒಂದು ಒಳಭಾಗದಲ್ಲಿ, ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಸುಮಾರು 4ರಿಂದ 5 ಅಡಿಗಳವರೆಗೂ ಕೂಡ ಮಳೆ ನೀರು ಆವೃತವಾಗೋದು ಸಾಮಾನ್ಯವಾಗಿದೆ. ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಇಲ್ಲಿ 603 ಅಪಾರ್ಟ್ಮೆಂಟ್ನ ಫ್ಲಾಟ್ಗಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 1800ಕ್ಕೂ ಹೆಚ್ಚು ಜನರು ಇಲ್ಲಿ ವಾಸವನ್ನ ಮಾಡ್ತಾರೆ. ಹಿರಿಯ ನಾಗರಿಕರು, ಮಕ್ಕಳೆಲ್ಲರೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ 4ರಿಂದ 5 ಅಡಿಗಳವರೆಗೂ ಕೂಡ ಈ ಒಂದು ಪ್ರದೇಶದಲ್ಲಿ ಮಳೆ ನೀರು ಆವೃತವಾಗುತ್ತೆ. ಆ ಸಮಯದಲ್ಲಿ 2ರಿಂದ 3 ದಿನಗಳವರೆಗೂ ಕೂಡ ವಿದ್ಯುತ್ ವ್ಯತ್ಯಯದಿಂದ ಹಾಗೂ ಮನೆಯಿಂದ ಹೊರಬರಲಾಗದೆ ಜಲದಿಗ್ಬಂಧನದಲ್ಲಿ ಒಳಪಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನೆಲಮಹಡಿಯಲ್ಲಿ ಅಂದ್ರೆ ಈ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ನೆಲಮಹಡಿಯಲ್ಲಿ ಇರ್ತಕ್ಕಂಥ ಕಾರುಗಳು ಹಾಗೂ ಬೈಕ್ಗಳು, ಸುಮಾರು 100ಕ್ಕೂ ಹೆಚ್ಚು ಕಾರುಗಳು ಹಾಗೂ 50ರಿಂದ 60ಕ್ಕೂ ಹೆಚ್ಚು ಬೈಕ್ಗಳು ಈಗಾಗಲೇ ಮಳೆ ನೀರಿನಿಂದಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಭಾಗಶಃ ನೀರಿನಿಂದ ಮುಳುಗಡೆ ಆಗಿರ್ತಕ್ಕಂಥ ಕಾರ್ಗಳನ್ನು ನೀವು ಗಮನಿಸಬಹುದಾಗಿದೆ. ಈ ಒಂದು ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲೇ ಕೆರೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆರೆಯ ನೀರು 11 ಕೆರೆಗಳಿಗೆ ಸಂಪರ್ಕ ಹೊಂದಿಸುವಂತ ಅಮಾನಿ ಕೆರೆ ಏನಿದೆ, ಆ ಅಮಾನಿ ಕೆರೆ ಮಳೆ ನೀರಿನಿಂದ ಆವೃತವಾದಂಥ ಸಂದರ್ಭದಲ್ಲಿ ಮಳೆಯ ನೀರು ರಾಜಕಾಲುವೆಯ ಮಾರ್ಗವಾಗಿ ಹರಿದು ಹೋಗುತ್ತೆ. ನಾವೀಗೇನು ನಿಂತಿದ್ದೀವಿ, ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಸುಮಾರು 3ರಿಂದ 4 ಅಡಿಗಳ ಒಂದು ಅಂತರ ಇರತಕ್ಕಂಥ ಈ ಒಂದು ರಾಜಕಾಲುವೆ ಏನಿದೆ, ಈ ರಾಜಕಾಲುವೆಯ ಮೂಲಕ ನೀರು ಹರಿದು ಹೋಗಬೇಕಾಗಿದೆ. ಆದರೆ ಕೆರೆಯಿಂದ ಬರ್ತಕ್ಕಂಥ ನೀರು ಹಾದು ಹೋಗೋದಕ್ಕೆ ಈ ಒಂದು ರಾಜಕಾಲುವೆ ವಿಸ್ತೀರ್ಣ ತೀರಾ ಕಿರಿದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ರಾಜಕಾಲುವೆಯನ್ನ ಅಗಲೀಕರಣಗೊಳಿಸೋದಕ್ಕೆ ಈಗಾಗಲೇ 110 ಕೋಟಿ ಹಣ ಮಂಜೂರಾಗಿದೆ ಅಂತ ಹೇಳಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ಅವರು ಟಿವಿ9ಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಮುತ್ತುರಾಜ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ಇನ್ನು ನಿನ್ನೆ ಸುರಿದಂಥ ಮಳೆಗೆ ಈ ಭಾಗ ಹೇಗಾಗಿದೆ ನೀವು ಗಮನಿಸಬಹುದು. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನಿಂತಿರುವಂತಹ ನೀರು. ಸ್ಥಳಕ್ಕೆ ಎಸ್.ಆರ್. ವಿಶ್ವನಾಥ್ ಕೂಡ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಬನ್ನಿ, ಶಾಸಕರು ಮಾತನಾಡಿದ್ದಾರೆ. ಎಸ್.ಆರ್. ವಿಶ್ವನಾಥ್, ಬನ್ನಿ ನೋಡೋಣ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕಟ್ಟಿದಾಗ ಇದು ಗದ್ದೆ ಬೈಲು. ಇದ್ರ ಮೇಲೆ ಸುಮಾರು 350 ಎಕರೆಯಷ್ಟು ಬಹಳ ದೊಡ್ಡದಾದಂಥ ಯಲಹಂಕ ಕೆರೆ ಇದೆ. ಸೊ ನಾವು ಬಂದಾದ್ಮೇಲೆ ಕೆರೆಯನ್ನು ಡೆವಲಪ್ ಮಾಡಿದ್ದೀವಿ ಮತ್ತು ಕೆರೆ ತುಂಬಿದೆ. ಅದು ಆ ಯಲಹಂಕ ಕೆರೆಗೆ 11 ಕೆರೆಗಳು ಲಿಂಕ್ ಇದೆ. ಎಲ್ಲ ಕೆರೆಗಳು ಜೋರಾಗಿ ಮಳೆ ಬಂದಾಗ ಒಂದೇ ಸರಿ ಕೋಡಿ ಹೋದಾಗ ಎಲ್ಲ ಯಲಹಂಕ ಕೆರೆಗೆ ಬಂದು ಫ್ಲಡ್ ಆಗ್ತದೆ. ಇಲ್ಲಿ ಮೊದಲೇ ಅವರು ಬಂಡ್ ಲೆವೆಲ್ಗಿಂತಲೂ ಮೇಲೆ ಕಟ್ಕೊಂಡಿದ್ರೆ ನೀರು ಕೆಳಗಡೆ ಹೋಗ್ತಾ ಇತ್ತು. ಒಂದು. ಎರಡನೇದು ಏನು ಅಂದ್ರೆ ನಾವು ಈ ಹೈವೇ ಮಾಡಿದ್ರಲ್ಲ,
ಮೊದಲು ಅದು ಭಾಳ ಲೋ ಲೆವೆಲ್ ಇತ್ತು, ಬಂದಿದ್ದ ನೀರು ಹಿಂಗೆ ಹೊಟ್ಟೋಗ್ಬಿಡೋದು. ಯಾವಾಗ ಹೈವೇ ಮಾಡಿದ್ವಿ ಹೈಟ್ ಮಾಡವ್ರೆ, ಸೊ ನೀರಿಗೇನು ಅಂದರೆ ಅದೊಂದು ತಡೆಗೋಡೆ ಥರ ಐತೆ, ನೀರು ರಿವರ್ಸೇ ಬರ್ತದೆ ಅದು. ಈಗ ನಾನು ಏನೀಗ ಸದ್ಯಕ್ಕೆ ಡೈವರ್ಷನ್ ಮಾಡಿ ನೀರನ್ನೆಲ್ಲ ಹೊರಗಡೆ ಹೊಡೆಯೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ಮಂಜೂರಾತಿ ತಗೊಂಡಿದ್ದೀನಿ. ಅಂದರೆ ಈ ಕೇಂದ್ರೀಯ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ರಿಟೆನ್ಷನ್ ವಾಲನ್ನು ಸುತ್ತಲೂ ಕಟ್ಟೋದು, ಕಾಂಕ್ರೀಟ್ ವಾಲೇ ಕಟ್ಬಿಡ್ತೀವಿ. ಅಂದರೆ ಇನ್ನು ನೀರು ಹೆಚ್ಚುವರಿ ಬಂದರೂ ಕೂಡ ಆ ವಾಲ್ ತುಂಬಿ ಬರಬೇಕು ಅಂತ ಮಳೆ ಬರಬೇಕು. ಅದನ್ನು ನಾವು ಈ ಮಳೆ ನಿಂತ ತಕ್ಷಣ, ಅಂದರೆ ನೀರು ಕಡಿಮೆ ಆದ ತಕ್ಷಣ ಇನ್ನೊಂದು ವಾರದಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ. ನಿನ್ನೆ